ನಮ್ಮ ಕರ್ನಾಟಕದ ಈ ಜಿಲ್ಲೆಯಲ್ಲಿ ವಿಶ್ವದ ಅತಿ ದೊಡ್ಡ ಏಕಶಿಲಾ ಪ್ರತಿಮೆ ಇದೆ. ಇದು ಯಾವ ಜಿಲ್ಲೆ ಗೊತ್ತಾ? ಇದು ಡೇ 29 ಆಫ್ ಕರ್ನಾಟಕ ಜರ್ನಿ, ಒಂದು ದಿನ ಒಂದು ಜಿಲ್ಲೆ. ಇಂದಿನ ಜಿಲ್ಲೆ ಕರ್ನಾಟಕದ ಮಿನಿ ಊಟಿ ಹಾಸನ. ಹಾಸನಕ್ಕೆ ಅಲ್ಲಿನ ಪ್ರಧಾನ ದೇವತೆಯಾದ ತಾಯಿ ಹಾಸನಾಂಬೆಯಿಂದ ಈ ಜಿಲ್ಲೆಗೆ ಹಾಸನ ಎಂದು ಹೆಸರು ಬಂದಿದೆ. ಹಾಸನ ಜಿಲ್ಲೆಯ ವಿಸ್ತೀರ್ಣ ಅಂದಾಜು 6814 ಸ್ಕ್ವೇರ್ ಕಿಲೋಮೀಟರ್ಸ್. ಈ ಜಿಲ್ಲೆಯ ತಲಾ ಆದಾಯ 2,38,000 ರೂಗಳು ಹಾಗೂ ಸಾಕ್ಷರತೆ ಪ್ರಮಾಣ 76%. ಹಾಸನದಲ್ಲಿ ಒಟ್ಟು 8 ತಾಲೂಕುಗಳಿವೆ. ಕಕಲೇಶ್ಪುರ, ಬೇಲೂರು, ಅರಸೀಕೆರೆ, ಚನ್ನರಾಯಪಟ್ಟಣ, ಹೊಳೆನರಸೀಪುರ, ಅರ್ಕಲಗೂಡು, ಆಲೂರು ಹಾಗೂ ಕೊನೆಯದಾಗಿ ಹಾಸನ. ಹಾಸನ ಜಿಲ್ಲೆಯ ಪ್ರಮುಖ ಸ್ಥಳಗಳು ಹಾಸನಾಂಬ ದೇವಸ್ಥಾನ, ಬೇಲೂರು ಚೆನ್ನಕೇಶವ ದೇವಸ್ಥಾನ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನ, ಶ್ರವಣಬೆಳಗೊಳ, ಬಿಸ್ಲೆ ಘಾಟ್, ಮಗಜಹಳ್ಳಿ ವಾಟರ್ ಫಾಲ್ಸ್, ಶೆಟ್ಟಿಹಳ್ಳಿ ರೋಸರಿ ಚರ್ಚ್, ಗೊರೂರು ಡ್ಯಾಮ್ ಹಾಗೂ ಮಂಜರಾಬಾದ್ ಕೋಟೆ. ಈ ಜಿಲ್ಲೆಯ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಹಾಸನ ಹೊಯ್ಸಳ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದ್ದು ಅಲ್ಲಿನ ವಿಶ್ವ ಪ್ರಸಿದ್ಧ ಬೇಲೂರು ಚೆನ್ನಕೇಶವ ದೇವಾಲಯ ಮತ್ತೆ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯಗಳು 2023ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳ ಪಟ್ಟಿಗೆ ಸೇರಿವೆ. ಹಾಗೂ ಬೇಲೂರು ಮತ್ತು ಹಳೆಬೀಡು ಹೊಯ್ಸಳರ ರಾಜಧಾನಿಯಾಗಿತ್ತು. ಮತ್ತೆ ಹಾಸನದ ಪ್ರಸಿದ್ಧ ಹಾಸನಾಂಬ ದೇವಾಲಯವು ದೀಪಾವಳಿ ಹಬ್ಬದ ಸಮಯದಲ್ಲಿ ವರ್ಷದಲ್ಲಿ ಕೆಲವೇ ದಿನಗಳು ಮಾತ್ರ ಸಾರ್ವಜನಿಕರಿಗೆ ತೆರೆದಿರುತ್ತದೆ. ಆ ದೇವಾಲಯದ ಅಪರೂಪದ ಸಂಗತಿ ಎಂದರೆ ವರ್ಷವಿಡೀ ಮುಚ್ಚಿದ್ದರೂ ಮತ್ತೆ ತೆರೆದಾಗ ಅಲ್ಲಿನ ದೀಪ ಉರಿಯುತ್ತಲೇ ಇರುತ್ತದೆ ಮತ್ತೆ ದೇವರ ಹೂವು ಫ್ರೆಶ್ ಆಗಿ ಇರುತ್ತದೆ. ಹಾಗೂ 1936ರಲ್ಲಿ ನಮ್ಮ ಕನ್ನಡದ ಮೊದಲ ಶಾಸನವಾದ ಅಲ್ಮಿಡಿ ಶಾಸನ ಸಿಕ್ಕಿದ್ದು ಈ ಜಿಲ್ಲೆಯ ಅಲ್ಮಿಡಿ ಗ್ರಾಮದಲ್ಲಿ. ಕೊನೆಯದಾಗಿ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಸ್ಟ್ಯಾಚು 57 ಅಡಿ ಎತ್ತರವಿದ್ದು ವಿಶ್ವದ ಅತಿ ದೊಡ್ಡ ಏಕಶಿಲಾ ಪ್ರತಿಮೆಗಳಲ್ಲಿ ಒಂದಾಗಿದೆ. ನೀವೇನಾದ್ರೂ ಹಾಸನದವರಾಗಿದ್ರೆ ಈ ರೀಲ್ ಮಿಸ್ ಮಾಡದೆ ನಿಮ್ಮ ಸ್ಟೋರಿಗೆ ಹಾಕೊಳ್ಳಿ ಮತ್ತೆ ಹೆಚ್ಚಾಗಿ ಶೇರ್